ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಸಾಯಂಕಾಲ ಆಗಿದೆ, ಮಕ್ಕಳಿಗೊಂದು ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಏನಪ್ಪ ಅಂತೀರಾ, ಬಿಟ್ರೊಟ್ಟು ಕೊರ್ಬೆ ಕೊತ್ತಂಬರಿ ಇಷ್ಟನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಇದಕ್ಕೆ ದಪ್ಪ ಚುಮ್ಮರಿನೇ ತೊಗೊಳ್ಳಿ. ಈ ಥರ ಬರ್ತದೆ ನೋಡಿ ಚುಮ್ಮರಿ, ಇದು ದಪ್ಪದ ಚುಮ್ಮರಿ ನೋಡಿ, ಈ ಥರ ಬರ್ತದೆ ನೋಡಿ, ಅದನ್ನೇ ತೊಗೋಬೇಕು ನೋಡಿ. ಇಲ್ಲಿ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ. ಒಳ್ಳೆಣ್ಣೆ ಆದರೆ ಹಾಕೋಬೋದು, ತೆಂಗಿನ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೈತಿ, ತಿನ್ಲಿಕ್ಕೆ ರುಚಿಯಾಗಿರ್ತೈತಿ. ಒಂದು 4 ಸ್ಪೂನು ಎಣ್ಣೆ ಹಾಕಿದ್ದೀನಿ ನೋಡಿ. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಮೊದಲೇ ಉಪ್ಪು ಇರ್ತದೆ ಚುಮ್ಮರಿ. ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, 1 ಚಮಚದಷ್ಟು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಮೊದಲೇ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಹಾಕೋಬೇಕಂತಿಲ್ಲ, ಇಷ್ಟ ಇದ್ದರೆ ಸೇರಿಸ್ಬೋದು. ಹಾಕಿ 1 ಚಮಚ ತೊಗೊಂಡು ಕೈ ಆಡಿಸಿ, ಇದಕ್ಕೆ ಮಂಡಳ ಹಾಕಿ ಕೈ ಆಡಿಸ್ಬೇಕು. ಚಾಟ್ ಮಸಾಲ ಅದೆಲ್ಲ ಇಷ್ಟ ಇದ್ದರೆ ಹಾಕೋಬೋದು, ಹಾಕಿದಷ್ಟು ಚೆನ್ನಾಗಿರ್ತೈತಿ ನೋಡಿ. ಈ ಥರ ಆಗಬೇಕಿದು ಮುಂಚೆನೇ ನೋಡಿ. ಕಟ್ ಮಾಡಿಟ್ಟಂಥದ್ದು ಎಲ್ಲದೂ ಹಾಕ್ತಾಯಿದ್ದೀನಿ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮಾಟೊ, ಕ್ಯಾರೆಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲನೂ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಸಿ ತರಕಾರಿ ಹಾಕಿರ್ತೀವಿ, ಎಲ್ಲದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಸಾಯಂಕಾಲ ಇದು ಈ ಥರ ಮಾಡಿಕೊಟ್ರೆ ಹಸುನೂ ಕಡಿಮೆ ಆಗ್ತದೆ, ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಸಿಂಪಲ್ಲಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಒಲೆ ಹಚ್ಬೇಕು ಅನ್ನೋಂಗಿಲ್ಲ, ಏನಿಲ್ಲ ನೋಡಿ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತಟ್ ಅನ್ನಂಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ನೋಡಿ. ಎಲ್ಲ ಕಲಸಿ ಆಯಿತು. ಈ ಟೈಮ್ದಲ್ಲಿ ಎಣ್ಣೆ ಕಡಿಮೆ ಇದ್ದರೆ ಬೇಕಂದರೆ ಇನ್ನೊಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ನಾ ಹಾಕಿರೋ ಎಣ್ಣೆ ಕರೆಕ್ಟ್ ಇದೆ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಂಡಾಳ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಸ್ವಲ್ಪ ಹಾಕಿ ಕಲಸಿ, ಒಂದೇ ಸಲ ಹಾಕಿಬಿಡಿ. ಮಸ್ತ್ ಅಂದರೆ ಮಸ್ತಾಗಿರ್ತದೆ. ಸಾಯಂಕಾಲ ತಿನ್ಲಿಕ್ಕೆ ಮಕ್ಕಳಿಗೆ ಪಟ್ಟಂತ ಮಾಡಿಕೊಡ್ಬೋದು. ಒಲೆ ಹಚ್ಚಲಿಕ್ಕಿಲ್ಲ, ಏನಿಲ್ಲ, ಬೇಗನೆ ಆಗಿಬಿಡ್ತೈತೆ. ಎಲ್ಲ ಹಸಿ ತರಕಾರಿ ಹಾಕೋದ್ರಿಂದ ರುಚಿಯಾಗಿರ್ತೈತೆ ನೋಡಿ. ಯಾವ ಥರ ಬಂತು. ಈಗ ಇನ್ನೊಂದು ಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಎಣ್ಣೆ ಕಡಿಮೆ ಆಗ್ತಾಯಿದೆ. ಇನ್ನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದಾಗಿ ಇರಬೇಕು, ಅಂದರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ನೋಡಿ. ರೆಡಿ ಆಯಿತು. ತಾಟಿಗೆ ಹಾಕಿದ್ದೀನಿ. ಇದ್ರ ಮೇಲೆ ಹಂಗೆ ಸೇವ್ ಹಾಕ್ಕೊಂಡು ಮತ್ತೆ ಇಷ್ಟು ಚುಮ್ಮರಿ, ಡಾಲ್ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರ್ತೈತಿ. ಮೇಲೆ ಈರುಳ್ಳಿ, ಟೊಮಾಟಿ ಬಾಯಿಗೆ ಸಿಗ್ತಾಯಿದ್ರೆ ನೀವು ಸಹ ಮಾಡಿ ಹೇಗೆ ಅಂತ ಟೇಸ್ಟ್ ಮಾಡಿ ಹೇಳಿ ತಿಳಿಸಿ. ತುಂಬಾ ಅಂದರೆ ತುಂಬ ರುಚಿಯಾಗಿರ್ತೈತಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ಸೂಪರಾಗಿದೆ.